ರಘು ಮತ್ತು ಸಂತೋಷ ಎಂಬ ಇಬ್ಬರು ಹುಡುಗರು ಒಂದು ಗ್ರಾಮದಲ್ಲಿ ತಮ್ಮ ಬಾಲ್ಯದಿಂದಲೂ ಗೆಳೆಯರಾಗಿದ್ದರು. ಬಡತನವಿದ್ದರೂ ಅವರು ತಮ್ಮ ಸ್ನೇಹದಲ್ಲಿ ಎಂದಿಗೂ ಬದಲಾವಣೆ ತರಲಿಲ್ಲ. ಶಾಲೆ, ಆಟ, ಜೀವನ ಎಲ್ಲರಲ್ಲಿಯೂ ಅವರು ಒಟ್ಟಾಗಿ ಇರುತ್ತಿದ್ದರು. ರಘು ಬಹಳ ಶ್ರದ್ಧೆಯುಳ್ಳ ಮತ್ತು ಬುದ್ಧಿವಂತನಾಗಿದ್ದ, ಆದರೆ ಸಂತೋಷ ಸ್ವಲ್ಪ ಉತ್ಸಾಹಿ ಮತ್ತು ತಕ್ಷಣ ತೀರ್ಮಾನ ಕೈಗೊಳ್ಳುವ ಸ್ವಭಾವವಿದ್ದವನು. ಅವರ ವ್ಯಕ್ತಿತ್ವಗಳು ವಿಭಿನ್ನವಾಗಿದ್ದರೂ ಹೃದಯದಿಂದ ಅವರು ಒಂದಾಗಿ ಬದುಕುತ್ತಿದ್ದರು. ಒಂದು ದಿನ ಅವರು ಕಾಲೇಜು ಮುಗಿಸಿ ನೌಕರಿಗಾಗಿ ಪ್ರಯತ್ನಿಸುತ್ತಿದ್ದಾಗ ಒಂದು ದೊಡ್ಡ ಕಂಪನಿಯಲ್ಲಿ ಇಂಟರ್ವ್ಯೂಗೆ ಅವಕಾಶ ಸಿಕ್ಕಿತು. ಇಬ್ಬರೂ ತಮ್ಮ ಶ್ರೇಷ್ಠತೆಯಿಂದ ಇಂಟರ್ವ್ಯೂಗೆ ಹಾಜರಾಗಿದ್ದರು. ಆದರೆ ಅಂತಿಮವಾಗಿ ಅದರಲ್ಲಿ ಒಬ್ಬರಿಗೆ ಮಾತ್ರ ಕೆಲಸ ಸಿಕ್ಕಿತು, ಅದು ರಘು. ಸಂತೋಷ ಮೊದಲಿಗೆ ನೊಂದಿದ್ದರೂ ತಕ್ಷಣವೇ ತನ್ನ ಸ್ನೇಹಿತನ ಜಯವನ್ನು ಹರ್ಷದಿಂದ ಸ್ವೀಕರಿಸಿದ. ರಘು ಕೆಲಸಕ್ಕೆ ಸೇರಿದ ಮೇಲೆ ನಗರಕ್ಕೆ ಹೋಗಬೇಕಾಯಿತು. ಆದರೆ ಅವರು ಪತ್ರಗಳ ಮೂಲಕ ಸಂಪರ್ಕದಲ್ಲಿ ಮುಂದುವರೆದರು. ತಿಂಗಳುಗಳು ಕಳೆಯುತ್ತಾ ಬಂದಾಗ ಕೆಲಸದ ಒತ್ತಡದಿಂದ ರಘು ಪತ್ರ ಬರೆಯಲು ಮರೆಯುತ್ತಾ ಹೋದ. ಸಂತೋಷ ಹಳೆಯ ನೆನಪುಗಳಲ್ಲಿ ಜೀವಿಸುತ್ತಿದ್ದ. ಒಂದು ದಿನ ರಘು ನಗರದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಕಾಲದಲ್ಲಿ ಯಾರೂ ಅವನೊಂದಿಗೆ ಇರಲಿಲ್ಲ. ಆಗ ತಕ್ಷಣವೇ ಸುದ್ದಿ ಕೇಳಿ ಸಂತೋಷ ನಗರಕ್ಕೆ ಬಂದು ಅವನ ಬಳಿ 3 ದಿನಗಳ ಕಾಲ ಜಾಗೃತಿಯಿಂದ ಇದ್ದ. ರಘು ತನ್ನ ತಪ್ಪು ಅರಿತು ಸಂತೋಷನನ್ನು ಅಪ್ಪಿಕೊಂಡ.